ಬಂಧವಲ್ಲದ ಬಂಧ 12ನೇ ಅಧ್ಯಾಯ. ಸ್ವಾತಿಯ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು ಎಂದು ಯೋಚನೆಗೆ ಬಿದ್ದ ಶಾಶ್ವತ್. ಸ್ವಾತಿಯ ಪ್ರಕಾರ ಎಲ್ಲವೂ ನಿರ್ಭಾವುಕವಾಗಿ ನಡೆದರೂ ಭಾವನೆಗಳಿಂದ ಕೂಡಿದ ಮಗು ತಮ್ಮ ಮಡಿಲು ಸೇರಬೇಕು. ಮಾನವ ಸಂಬಂಧಗಳು ಅಷ್ಟು ಸುಲಭವಾಗಿಲ್ಲ. ಭಾವನೆಗಳು ಒಬ್ಬರಿಂದ ಒಬ್ಬರಿಗೆ ಬೇರೆಯೇ ಆಗಿವೆ. ಇವೆಲ್ಲವನ್ನು ಅರಿಯದೆ ಹೋದಳ ಸ್ವಾತಿ ಎಂದು ತನ್ನಲ್ಲೇ ಯೋಚಿಸುತ್ತಾ ಸುಮ್ಮನೆ ನಿಂತ. ಶಾಶ್ವತ್ ಉತ್ತರ ಕೊಡದೆ ನಿಂತಿರುವಾಗ ಅವನ ಬಳಿ ಬಂದ ಸ್ವಾತಿ ಅವನ ತೋಳುಗಳನ್ನು ಹಿಡಿದು ತನ್ನತ್ತ ತಿರುಗಿಸಿಕೊಂಡು, ಹೇಳಿ ಶಾಶ್ವತ್, ಅವಳು ಮಗು ಹೆತ್ತ ನಂತರ ಅವಳನ್ನು ಕಳಿಸ್ತೀರಾ ಎಂದು ಮತ್ತೊಮ್ಮೆ ಕೇಳಿದಳು. ಸ್ವಾತಿ, ಮಗುವಾದ ನಂತರ ಅದು ನಮ್ಮ ಬಳಿ ಇರಬೇಕಾ ಅಥವಾ ಸ್ವಪ್ನ ಆ ಮಗುವನ್ನು ಕರೆದುಕೊಂಡು ಹೋಗಬೇಕಾ? ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ. ಅವಳ ಮಗು ಅವಳು ಏನು ಬೇಕಾದರೂ ಮಾಡಲಿ, ನಮಗೆ ಒಂದು ಮಗುವಿದೆ, ಅದು ಸಾಕು. ಎರಡನೆಯ ಮಗು ಜವಾಬ್ದಾರಿ ಬೇಕಿದ್ದರೆ ಹೊತ್ತುಕೊಳ್ಳೋಣ. ಅದಷ್ಟು ಸುಲಭದ ಸ್ವಾತಿ? ಮಗುವನ್ನು ಹೆತ್ತುಕೊಟ್ಟು ಹೋಗು ಎನ್ನುವುದು ನಿಷ್ಠುರ ಅಲ್ಲವೇ? ಇದೊಳ್ಳೆ ಕತೆ ಆಯ್ತಲ್ಲ. ಮಗು ಹೆತ್ತುಕೊಡಲು ಸಾಕಷ್ಟು ದುಡ್ಡು ಕೊಟ್ಟೆ ಆಗಿದೆಯಲ್ಲ, ಇನ್ನೇನು? ಹಾಗಲ್ವೇ? ಅರ್ಥ ಆಯ್ತು ಬಿಡಿ. ಅವಳನ್ನು ಬಿಡೋಕೆ ನಿಮಗೆ ಮನಸ್ಸಿಲ್ಲ. ಅವಳನ್ನು ಅಷ್ಟರ ಮಟ್ಟಿಗೆ ನೀವೇ ಆವರಿಸಿಕೊಂಡಿದ್ದೀರಾ. ನನ್ನನ್ನು ಮರೆತು ಹೋದ್ರ ಶಾಶ್ವತ್? ನಿನ್ನನ್ನು ಹೇಗೆ ಮರೀಲಿ ಸ್ವಾತಿ? ನಿನ್ನನ್ನು ಮನಸಾರೆ ಪ್ರೀತಿಸಿ ಮದುವೆಯಾಗಿದ್ದೀನಿ, ಅದು ಹೇಗೆ ಮರಿತೀನಿ ಹೇಳು? ಮತ್ತೆ ಅವಳನ್ನು ಬಿಡು ಎಂದರೆ ಅಷ್ಟೇಕೆ ಹಿಂದೇಟು ಹಾಕ್ತಿದ್ದೀರಿ? ಕಾಂಟ್ರಾಕ್ಟ್ ಮುಗಿಯೋಕೆ ಬಂದಿದೆ ಅಲ್ವಾ? ಇನ್ನೂ 4 ತಿಂಗಳಿದೆ. ಅದೂ ಅಲ್ಲದೆ ಅವಳಿಗೆ ಮೊದಲಿನ ಹಾಗೆ ಕಾಂಪ್ಲಿಕೇಶನ್ ಇದೆ. ಈ ಸಮಯದಲ್ಲಿ ಅವಳನ್ನು ನೋಡಿಕೊಳ್ಳಬೇಕಲ್ವಾ? ಅದು ನಮ್ಮ ಕರ್ತವ್ಯ. ಅದೂ ಅಲ್ಲದೆ ಇನ್ನೂ 4 ತಿಂಗಳು ಕಾನೂನುಬದ್ಧವಾಗಿ ಅವಳನ್ನು ಹೊರಹಾಕಲು ಆಗದು. ಇನ್ನು 4 ತಿಂಗಳೇ ಅಂದರೆ ಅವಳಿಗೆ 7ನೇ ತಿಂಗಳು ನಡೆಯುತ್ತೆ. ಆಗ ಅವಳನ್ನು ಹೊರ ಹಾಕೋದು ಆಗಲೂ ಕಷ್ಟವೇ ಕಣೆ. ತುಂಬು ಗರ್ಭಿಣಿಯನ್ನು ಮನೆಯಿಂದ ಕಳಿಸೋದು ಹೇಗೆ? ಸರಿ, ಹೇಗೆ ಆಗಲಿ, ಅದರ ನಂತರ ನಿನಗೆ ಹೇಗೆ ಅರ್ಥ ಮಾಡಿಸಲಿ ಎನ್ನುತ್ತಾ ಶಾಶ್ವತ್ ಕಿಟಕಿಯ ಬಳಿಯ ಗೋಡೆಗೆ ಹೋಗಿ ತಲೆ ಹಚ್ಚಿಕೊಂಡು ನಿಂತ. ಅವನ ಬಳಿಗೆ ನಡೆದ ಸ್ವಾತಿ ಅವನನ್ನು ತನ್ನತ್ತ ತಿರುಗಿಸಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಶಾಶ್ವತ್ ಅವಳ ನೋಟಕ್ಕೆ ನೋಟ ಬೆಸೆಯದಾದ. ರೋಸಿ ಹೋದ ಸ್ವಾತಿ ಅಳುತ್ತಾ ಅವನನ್ನು ದೂಡಿ ಹಾಸಿಗೆ ಮೇಲೆ ಬಂದು ಕುಳಿತಳು. ದುಃಖದ ಕಟ್ಟೆ ಒಡೆದು ಜೋರಾಗಿ ಅಳತೊಡಗಿದಳು. ಶಾಶ್ವತ್ ಓಡಿ ಬಂದ ಸ್ವಾತಿಯನ್ನು ತಬ್ಬಿಕೊಂಡು ಸಮಾಧಾನ ಮಾಡತೊಡಗಿದ. ಅವನ ಎದೆಗೆ ಒರಗಿದ ಸ್ವಾತಿ ಅವನ ಶರ್ಟ್ ಗಟ್ಟಿಯಾಗಿ ಹಿಡಿದಳು. ಅವಳನ್ನು ಸಂತೈಸುತ್ತಾ ಅವಳ ತಲೆಯ ಮೇಲೆ ಕೈ ಆಡಿಸತೊಡಗಿದ. ಈ ಸಂದರ್ಭ ಬರೋದೇ ಬೇಡ ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ. ನೀನು ಇಂತಹ ಇಕ್ಕಟ್ಟಿನ ಸಂದರ್ಭ ತಂದೇ ಬಿಟ್ಟೆ. ನನ್ನದೇ ತಪ್ಪು ಅಂತಿರಲ್ಲ ಶಾಶ್ವತ್. ಒಮ್ಮೆಯಾದರೂ ನೀವು ನನ್ನ ಬಗ್ಗೆ ಯೋಚಿಸಿದ್ದರೆ ಇಂತಹ ಮಾತು ಹೇಳುತ್ತಿರಲಿಲ್ಲ. ಅವಳನ್ನು ಬರೀ ಮಗುವಿಗಾಗಿ ಮಾತ್ರ ಎಂದು ನೋಡಿ ಅಷ್ಟರ ಮಟ್ಟಿಗೆ ಇಟ್ಟಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ನೀವು ಅವಳಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಟ್ಟಿರಿ. ಈಗ ಅವಳನ್ನು ಹೊರ ಹಾಕಲು ನಿಮ್ಮಿಂದ ಆಗುತ್ತಿಲ್ಲ. ಸ್ವಾತಿ, ನಮ್ಮ ಹಳೆಯ ದಿನಗಳನ್ನು ನೆನಪು ಮಾಡಿಕೊ ಎಂದಾಗ ಸ್ವಾತಿ ಒಮ್ಮೆ ಅವನ ಮುಖ ನೋಡಿದವಳು ಅವನಿಂದ ದೂರ ಸರಿದು ಹಾಸಿಗೆಯ ಮೇಲೆ ಉರುಳಿದಳು. ಶಾಶ್ವತ್ ನಿಟ್ಟುಸಿರು ಬಿಟ್ಟು ಅವಳಿಂದ ದೂರ ಹೋಗಿ ನಿಂತವನು ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಮೈಮರೆತ. ಅವನ ಮನಸ್ಸು ನೆನಪಿನ ಬುತ್ತಿ ಬಿಚ್ಚುತ್ತಾ ವರ್ಷಗಳ ಹಿಂದಕ್ಕೆ ಓಡಿತು. ಸ್ವಾತಿ ಶಾಶ್ವತ್ ಹೊಸದಾಗಿ ಮದುವೆಯಾಗಿದ್ದರು. ಅವರೆದುರು ಜೀವನದ ಹಲವಾರು ಹೊಂಗನಸುಗಳು ಗರಿಬಿಚ್ಚಿ ಹಾರುತ್ತಿದ್ದವು. ಸ್ವಾತಿ ಎಂದರೆ ಶಾಶ್ವತನಿಗೆ ವಿಶೇಷ ಅಕ್ಕರೆ ಪ್ರೀತಿ ಇತ್ತು. ಅವಳನ್ನು ನೋಯಿಸಲು ಅಥವಾ ಸಣ್ಣದಾಗಿ ಗದರಲು ಮನಸ್ಸಾಗದೆ ಅತಿಯಾಗಿ ಅವಳನ್ನು ಪ್ರೀತಿಸುತ್ತಿದ್ದ. ಅವನ ಪ್ರೀತಿಯನ್ನು ಸ್ವಾತಿ ಆಗಾಗ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಳು. ತನ್ನ ಹುಚ್ಚು ಹಠದಿಂದ ಶಾಶ್ವತ್ನನ್ನು ಮಣಿಸುತ್ತಿದ್ದಳು. ತನ್ನ ಮಾತೆ ನಡೆಯಬೇಕು ಎಂಬುದು ಅವಳ ವಾದವಾಗಿರುತ್ತಿತ್ತು. ಮನ ಮೆಚ್ಚಿದ ಮುದ್ದಿನ ಮಡದಿ ಏನೇ ಮಾಡಿದರೂ ಮುದ್ದಾಗಿಯೇ ಕಾಣುತ್ತಿತ್ತು. ಅವಳ ಪ್ರತಿ ಆಸೆ ಕನಸು ನೆರವೇರಿಸುತ್ತಲೇ ಬಂದ ಶಾಶ್ವತ್. ತವರಿನಲ್ಲೂ ಒಬ್ಬಳೇ ಮಗಳೆಂದು ಮುದ್ದಾಗಿಯೇ ಸಾಕಿದ್ದರು. ಹುಟ್ಟಿದ ಮತ್ತು ಮೆಟ್ಟಿದ 2 ಮನೆಗಳು ಸಾಕಷ್ಟು ಅನುಕೂಲಸ್ಥರಾದ ಕಾರಣ ಸ್ವಾತಿಯ ಐಷಾರಾಮಿ ಜೀವನಕ್ಕೆ ಕೊರತೆ ಇರಲಿಲ್ಲ. 1 ವರ್ಷ ಸುಖದಲ್ಲಿ ತೇಲಾಡಿದ ನಂತರ ಸ್ವಾತಿಗೆ ತಾನು ತಾಯಿಯಾಗಬೇಕು ಎಂದು ಮನಸ್ಸಾಯಿತು. ದೇವರ ದಯೆಯಿಂದ ಸ್ವಾತಿ ಗರ್ಭಿಣಿಯಾದಳು. ವೈದ್ಯರ ಸಲಹೆ ಮೇರೆಗೆ ಅವಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ ಶಾಶ್ವತ್ ಮತ್ತವನ ಹೆತ್ತವರು 3ನೇ ತಿಂಗಳು ಆರಂಭವಾದಾಗ
ಆಗಾಗ ಹೊಟ್ಟೆ ನೋವು ಬಂದು ಸ್ವಾತಿಯನ್ನು ಹೆದರಿಸತೊಡಗಿತ್ತು. ಹೊಟ್ಟೆ ನೋವಿಗೆ ವೈದ್ಯರ ಬಳಿಗೆ ಹೋಗಿ ಬಂದರೂ ಅದೇಕೋ ಕಡಿಮೆಯಾಗದೆ ನೋವು ಹೆಚ್ಚಾಗಿ ರಕ್ತಸ್ರಾವ ಕಾಣಿಸಿಕೊಂಡಿತು. ಸ್ವಾತಿಯ ನೋವಿಗೆ ಶಾಶ್ವತ್ ಓಡೋಡಿ ಆಸ್ಪತ್ರೆಗೆ ಸೇರಿಸಿದ್ದ. ಅವಳಿಗೆ ಗರ್ಭಪಾತವಾಗಿ ಸಾಕಷ್ಟು ರಕ್ತಸ್ರಾವವಾಗಿ ಬದುಕಿ ಬಂದದ್ದೇ ಹೆಚ್ಚು ಎನ್ನುವಂತಾಯಿತು. ಸ್ವಾತಿ ಮತ್ತೆ ಮೊದಲಿನಂತೆ ಆದಳು. ಒಮ್ಮೆ ಹೀಗಾದರೆ ಏನಂತೆ, ಮತ್ತೊಮ್ಮೆ ತಾಯಿ ಆಗಬಹುದಲ್ಲ ಎಂದುಕೊಂಡಳು. ಶಾಶ್ವತ್, ನಾನು ಏನದು ಸ್ವಾತಿ, ಮತ್ತೆ ನನಗೆ ಮಗು ಬೇಕು ಎಂದವಳನ್ನು ಅಚ್ಚರಿಯಿಂದ ನೋಡಿದ. ಅದೇನು ಹಾಗೆ ನೋಡ್ತಿದ್ದೀರಾ, ನಾನೇನು ಕೇಳಬಾರ್ದು ಕೇಳಿದೆ ಈಗ? ನನಗೂ ಎಲ್ಲರಂತೆ ತಾಯಿ ಆಗಬೇಕು ಎಂಬ ಆಸೆ. ಅದು ಸರಿ ಸ್ವಾತಿ, ಇನ್ನು ಈಗ ನೀನು ಹುಷಾರಾಗ್ತಿದೀಯಾ, ಇಂಥ ಸಮಯದಲ್ಲಿ ಮತ್ತೆ ಬೇಕಾ? ಇನ್ನೂ 1-2 ತಿಂಗಳು ಹೋಗಲಿ ಬಿಡು. ಅದೆಲ್ಲ ಬೇಡ, ಈಗಾಗಲೇ ಸಾಕಷ್ಟು ಸಮಯ ವ್ಯರ್ಥ ಆಗಿದೆ. ನನಗೆ ಮಗು ಬೇಕೇ ಬೇಕು. ಮಕ್ಕಳ ಹಾಗೆ ಹಠ ಮಾಡ್ತೀಯಲ್ಲ, ಮಕ್ಕಳೇನು ಗೊಂಬೆಗಳ ತಕ್ಷಣವೇ ತಂದು ಕೊಡಲು? ಅದು ನನಗೂ ಗೊತ್ತು, ಆದರೂ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ. ಈಗೇನೋ ಅಂತಹ ವಯಸ್ಸು ಆಗಿರೋದು ನಮಗೆ. 1-6 ತಿಂಗಳು ಕಳೆಯಲಿ. ಬೇಡ, ಅಷ್ಟೊಂದು ಪೇಷನ್ಸ್ ನನಗಿಲ್ಲ ಎಂದು ಹಠ ಹಿಡಿದಾಗ ಶಾಶ್ವತ್ ಮಣಿಯಲೇಬೇಕಾಯಿತು. 1-2 ತಿಂಗಳಲ್ಲಿ ಸ್ವಾತಿ ಮತ್ತೊಮ್ಮೆ ಗರ್ಭಿಣಿಯಾದಳು. ಅವಳನ್ನು ನಾಜೂಕಾಗಿ ವೈದ್ಯರ ಬಳಿಗೆ ಕರೆದೊಯ್ದ. ವೈದ್ಯರು ಅವಳನ್ನು ಪರೀಕ್ಷೆ ಮಾಡಿ ಆತಂಕಗೊಂಡರು. ವೈದ್ಯರ ಆತಂಕಕ್ಕೆ ಕಾರಣವೇನು? ನಿರೀಕ್ಷಿಸಿ ಮುಂದಿನ ಸಂಚಿಕೆ.